ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಇದ್ದಾರೆ. ಸಿಲ್ವರ್ ಸ್ಕ್ರೀನ್ ಹೀರೋಗೆ ಜೈಲಿನಲ್ಲಿ ಕ್ಯಾಮೆರಾ ಕಾಟ. ಜೈಲಿನಲ್ಲಿ ದರ್ಶನ್ ಮೇಲೆ ನಿಗಾ ಇಟ್ಟಿವೆ 3 ಕ್ಯಾಮೆರಾಗಳು. A2 ದರ್ಶನ್ ಇರುವಂತಹ ಸೆಲ್ ಬ್ಯಾರಕ್ ನಲ್ಲಿ ತೀವ್ರ ನಿಗಾವನ್ನ ವಹಿಸಿದ್ದಾರೆ. 3 CCTVಯನ್ನ ಅಳವಡಿಸಿರುವಂತಹ ಬಳ್ಳಾರಿ ಜೈಲಧಿಕಾರಿಗಳು ದರ್ಶನ್ನ ಪ್ರತಿ ಚಲನವಲನ ಮೇಲೂ ಕೂಡ ಕಾಕಿ ನಿಗಾವನ್ನ ಇಟ್ಟಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕಾಕಿ ಕಟ್ಟೆಚ್ಚರವನ್ನ ವಹಿಸಿಕೊಂಡಿದ್ದಾರೆ. ಈ ಕ್ಯಾಮೆರಾಗಳ ಕಣ್ತಪ್ಪಿಸಿ ಏನು ಕೂಡ ಮಾಡೋಕ್ಕಾಗಲ್ಲ ದರ್ಶನ್. 24 ಗಂಟೆಗಳ ಕಾಲ ಕೂಡ ಆರೋಪಿ ದರ್ಶನ್ CCTV ಸರ್ವೆಲೆನ್ಸ್ ಅಂಡರ್ ಅಲ್ಲಿ ಇರ್ತಾರೆ. ಹಿರಿಯ ಅಧಿಕಾರಿಗಳಿಗೆ ನಿತ್ಯವೂ ಕೂಡ CCTV ಫುಟೇಜಸ್ ಗಳು ಹೋಗುತ್ತೆ. ಹಿರಿಯ ಅಧಿಕಾರಿಗಳಿಗೆ ನೀಡ್ತಿರುವಂತಹ ಜೈಲಧಿಕಾರಿಗಳು ದರ್ಶನ್ ರಿಂದ ಜೈಲಧಿಕಾರಿಗಳಿಗೆ ದೊಡ್ಡ ಟೆನ್ಷನ್ ಎದುರಾಗಿಬಿಟ್ಟಿದೆ. ದರ್ಶನ್ ರಿಂದ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜೈಲಿನ ವೆಚ್ಚ. ನಿರಂತರ CCTV ಕಣ್ಗಾವಲಿನ ಕಾರಣ ಜಾಸ್ತಿ ಆಗ್ತಿದೆ ಜೈಲಿನ ವೆಚ್ಚ. ವಿಚಾರಣಾಧೀನ ಕೈದಿಯಾಗಿ ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಂತೂ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿದ್ದಾರೆ. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಹೊತ್ನಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು. ಅದು ಜೈಲ ರೆಸಾರ್ಟ್ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿತ್ತು. ಯಾಕಂತಂದ್ರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗಿತ್ತು. ಅದಾದ ಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿದ್ದಾರೆ. ನಟ ದರ್ಶನ್ ತಮ್ಮ ನಟನೆಯ ಮೂಲಕವೇ ಭಾರಿ ಹೆಸರು ಮಾಡಿದಂತವರು. ಸಿಲ್ವರ್ ಸ್ಕ್ರೀನ್ ಹೀರೋಗೆ ಈಗ ಜೈಲಿನಲ್ಲಿ ಕ್ಯಾಮೆರಾ ಕಾಟ ಶುರುವಾಗುಬಿಟ್ಟಿದೆ. ಜೈಲಿನಲ್ಲಿ ದರ್ಶನ್ ಮೇಲೆ ನಿಗಾ ಇಟ್ಟಿವೆ 3 ಕ್ಯಾಮೆರಾಗಳು. CCTV ಕ್ಯಾಮೆರಾಗಳೇ ಈಗ ದರ್ಶನ್ಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. 3 CCTV ಕ್ಯಾಮೆರಾಗಳನ್ನ ಅಳವಡಿಸ್ಬಿಟ್ಟಿದ್ದಾರೆ ಬಳ್ಳಾರಿ ಜೈಲಧಿಕಾರಿಗಳು. ದರ್ಶನ್ನ ಪ್ರತಿ ಹೆಜ್ಜೆಯನ್ನ ಕೂಡ ಕಾಕಿ ನಿಗವಿಟ್ಟು ನೋಡ್ತಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕಾಕಿ ಕಟ್ಟೆಚ್ಚರವನ್ನ ವಹಿಸಲೇಬೇಕಾಗಿದೆ. ಒಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ಅವಾಂತರಗಳು, ಏನೇನು ಎಡವಟ್ಟುಗಳಾಗಿತ್ತು ಅವೆಲ್ಲವನ್ನ ನಿಭಾಯಿಸಬೇಕಾಗಿರುವಂತಹ ದೊಡ್ಡ ಜವಾಬ್ದಾರಿ ಇದೆ. ಬಳ್ಳಾರಿ ಜೈಲಿನಲ್ಲಿ ತಪ್ಪಿಯೂ ಕೂಡ ಒಂದೂ ಕೂಡ ತಪ್ಪಾಗಬಾರದು. ಹೀಗಾಗಿ ಬಳ್ಳಾರಿ ಜೈಲಲ್ಲಿ ಅಧಿಕಾರಿಗಳು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇನ್ನು ಕ್ಯಾಮೆರಾ ಕಣ್ತಪ್ಪಿಸಿ ದರ್ಶನ್ಗೆ ಏನು ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ 24x7 ಆರೋಪಿ ದರ್ಶನ್ CCTV ಕಣ್ಗಾವಲಿನಲ್ಲಿರ್ತಾರೆ. ಇನ್ನು ಈ CC ಕ್ಯಾಮೆರಾದ ಫುಟೇಜಸ್ ಗಳನ್ನ ಹಿರಿಯ ಅಧಿಕಾರಿಗಳಿಗೆ ನಿತ್ಯವೂ ಕೂಡ ನೀಡ್ತಾರೆ. ಹಿರಿಯ ಅಧಿಕಾರಿಗಳಿಗೆ ನೀಡ್ತಿದ್ದಾರೆ ಜೈಲಧಿಕಾರಿಗಳು. ದರ್ಶನ್ ರಿಂದ ಜೈಲಧಿಕಾರಿಗಳಿಗೆ ದೊಡ್ಡ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಹೈ ಪ್ರೊಫೈಲ್ ಕೇಸ್ ಸರಿಯಾಗಿ ನಿಭಾಯಿಸಬೇಕು, ಇನ್ನೊಂದು ಕಡೆಯಲ್ಲಿ ದರ್ಶನ್ ರಿಂದ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜೈಲಿನ ವೆಚ್ಚ. ನಿರಂತರ CCTV ಕಣ್ಗಾವಲಿನ ಕಾರಣ ಜಾಸ್ತಿ ಆಗ್ತಾ ಇದೆ ಜೈಲಿನ ವೆಚ್ಚ.